ಎರಡನೇ ದಿನ ಎಕ್ಸಾಮ್ದು ಇವತ್ತಿನ ಸಬ್ಜೆಕ್ಟ್ ಬಂದ್ಬಿಟ್ಟು ಬೇಸಿಕ್ಸ್ ಬೀಯಿಂಗ್ ಎ ನೆಟ್ವರ್ಕರ್ ಅಂತ. ಇಲ್ಲಿ ನೋಡಿ, ಬೇಸಿಕ್ಸ್ ಬೀಯಿಂಗ್ ಎ ನೆಟ್ವರ್ಕರ್ ಅಂತ. ಎರಡನೇದು ಎಥಿಕ್ಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ. ಕಂಪ್ಲೇಂಟ್ಸ್ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿನ ಹೇಗೆ ನಿರ್ಮಾಣ ಮಾಡಬೇಕು, ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಸಾಫ್ಟ್ವೇರ್ ಯಾವ ರೀತಿ ಇರಬೇಕು, ಡೈರೆಕ್ಟ್ ಸೆಲ್ಲಿಂಗಲ್ಲಿ ಯಾವ ಪ್ರಾಡಕ್ಟ್ಸ್ ಇಡಬೇಕು ಇಡಬಾರ್ದು, ಆಮೇಲೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಪ್ಲಾನ್ ಯಾವ ರೀತಿ ಇರುತ್ತೆ, ಅದಕ್ಕೆ ಕ್ಯಾಲ್ಕುಲೇಷನ್ ಹೆಂಗಿರುತ್ತೆ, ಪ್ರಾಫಿಟ್ ಲಾಸ್ ಹೆಂಗಿರುತ್ತೆ. ಸೊ ಇದ್ರ ಬಗ್ಗೆ ಈ ಸಬ್ಜೆಕ್ಟನ್ನು ಇಟ್ಟಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ. ಸೊ ನಾನು ಕೂಡ ಭಾಳಷ್ಟು ಜನ ನನ್ನ ಸ್ಟೂಡೆಂಟ್ಸಿಗೆ ಹೇಳ್ಕೊಡ್ತಾ ಇರ್ತೀನಿ. ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಸ್ವಂತದ್ದು ಯಾವ ರೀತಿ ಅದನ್ನು ಡಿಸೈನ್ ಆಗುತ್ತೆ, ಅದರಲ್ಲಿ ಏನೇನೆಲ್ಲ ಅಡಚಣೆಗಳು ಬರ್ತವೆ, ಸಾಫ್ಟ್ವೇರ್ ಹೇಗಿರಬೇಕು, ಪ್ರತಿಯೊಂದನ್ನು ಡೀಟೇಲ್ಸ್ ನಾನು ಅವ್ರಿಗೆ ಕೊಡ್ತಾ ಬಂದಿದ್ದೀನಿ. ಈ ಸಬ್ಜೆಕ್ಟ್ ನನಗೆ ತುಂಬ ಹೆಲ್ಪ್ ಮಾಡಿದೆ. ಸೊ ನನಗೆ ಗೊತ್ತಿಲ್ಲದಂಥ ಭಾಳಷ್ಟು ಪಾಯಿಂಟ್ಸ್ಗಳನ್ನು ನಾನು ಡೈರೆಕ್ಟ್ ಸೆಲ್ಲಿಂಗ್ MBAದಲ್ಲಿ ಕಲಿತಾ ಇದ್ದೀನಿ. ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಡಿಪ್ಲೊಮಾ ಮಾಡಿದ್ದೀನಿ, ಅದು ಅಲ್ಲಿರುತ್ತೆ. 1 ವರ್ಷ ಸುರುಣ್ ಯೂನಿವರ್ಸಿಟಿಯಲ್ಲಿ ಇದ್ದೆ ನಾನು, ಹಿಮಾಚಲ ಪ್ರದೇಶಲ್ಲಿ. ಇದು ಡೈರೆಕ್ಟ್ ಸೆಲ್ಲಿಂಗ್ MBA ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ. ಇದು 2 ವರ್ಷ ಇಲ್ಲಿಂದನೇ ಮಾಡಬೇಕಾಗಿರುತ್ತೆ. ನಂದೀಗ 3ನೇ ಸೆಮಿಸ್ಟರ್ ಎಕ್ಸಾಮ್ ಬರೀತಾ ಇದ್ದೀನಿ. ಸೊ 2 ಸೆಮಿಸ್ಟ್ರಲ್ಲೂ ನಂದು 90% ಆಗಿದೆ, ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್. ಸೊ ನಿಮ್ಮ ಹಾರೈಕೆ ಇರಲಿ, ನನಗೆ ವಿಶ್ ಮಾಡಿ, ಓಕೆ. ಆಮೇಲೆ ಈ 3rd ಸೆಮಿಸ್ಟರ್ ಎಕ್ಸಾಮ್ ರಿಸಲ್ಟ್ ನಿಮ್ಮ ಹತ್ರ ಹಂಚ್ಕೊತೀನಿ. ಹಾಗೆ ಈ ಡಿಸೆಂಬರ್ಗೆ ನಂದು ಕಂಪ್ಲೀಟ್ ಆಗುತ್ತೆ, ಈ ಬರೋ ಡಿಸೆಂಬರ್ಗೆ ಈ MBA ಕಂಪ್ಲೀಟ್ ಆಗುತ್ತೆ. 2025 ಡಿಸೆಂಬರ್ಗೆ. 2026ಕ್ಕೆ ನಾನು ಡೈರೆಕ್ಟ್ ಸೆಲ್ಲಿಂಗಲ್ಲಿ PhD ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅದು 3 ವರ್ಷ, ಅದು ಸೊ 3 ಇಯರ್ಸ್ ಇರುತ್ತೆ. ಸೊ ಅದು ಆಯಿತು ಅಂತಂದು ಹೇಳಿದ್ರೆ ಇನ್ನೂ ಹೆಚ್ಚು ಏನೆಲ್ಲ ಡೆವಲಪ್ಮೆಂಟ್ಸು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ. ಎಸ್, ನನ್ನ ಹೆಂಡತಿ ಮಕ್ಕಳಿಗೆ ಸಾಕೋದಕ್ಕೆ, ನನ್ನ ಆಫೀಸು, ನಾನು ಬದುಕೋದಕ್ಕೆ, ಬೆಂಗಳೂರಲ್ಲಿ ಒಂದು ಜೀವನವನ್ನು ಲೀಡ್ ಮಾಡೋದಕ್ಕೆ ಬೇಕಾಗಿರೋಕ್ಕೆ ನಾನು ನೇರ ಮಾರುಕಟ್ಟೆಯಿಂದ ಕನ್ಸಲ್ಟೇಷನ್ಗಳನ್ನು ಕೊಟ್ಟು, ಟ್ರೈನಿಂಗ್ ಕೊಟ್ಟು, ಪುಸ್ತಕ ಬರೆದು ಅವರಿಗೆ ಐಡಿಯಾಸ್ಗಳನ್ನು ಕೊಡ್ತಾ ಇದ್ದೀನಿ. ಎರಡನೇದು, ನಾನು ನನಗೆ ಸೇವೆಯನ್ನು ಕೂಡ ಡೈರೆಕ್ಟ್ ಸೆಲ್ಲಿಂಗಲ್ಲಿ ನಾನು ಮಾಡ್ತಾ ಇದ್ದೀನಿ ಇಂಡಸ್ಟ್ರಿಗೋಸ್ಕರ. ಸೊ ಸ್ವಾರ್ಥ, ಸೇವೆ ಎರಡೂ ನಾನು ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಅದಕ್ಕೆಲ್ಲ ಕಾರಣ ನೀವೇ. ಸೊ ನೀವು ಸಪೋರ್ಟ್ ಮಾಡಿಲ್ಲ ಅಂತಂದು ಹೇಳಿದ್ರೆ, ನೀವು ನನ್ನ ಬಗ್ಗೆ 4 ಜನಕ್ಕೆ ಹೇಳಿಲ್ಲ ಅಂತ ಹೇಳಿದ್ರೆ, ನಾನಿಷ್ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಹೆಲ್ಪ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಪ್ರೆಸ್ ಮೀಟಿಂಗ್ಸ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ನೆಟ್ವರ್ಕರ್ಸ್ ದಿನಾಚರಣೆ ಇದೊಂದು ತುಂಬ ಸೂಪರ್ ಡೂಪರ್ ಹಿಟ್ಟಾಗಿದೆ. ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ರಾಜ್ಯದವರು ನನಗೆ ಫೋನ್ ಮಾಡಿದ್ದಾರೆ, ಸರ್ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಂತ. ಅದೆಲ್ಲ ಕ್ರೆಡಿಟ್ ಹೋಗೋದು ನನ್ನ ಕರ್ನಾಟಕದ ಲೀಡರ್ಸ್ಗಳಿಗೆ, ನೆಟ್ವರ್ಕರ್ಸ್ಗಳಿಗೆ. ಪಾಪ ಅವರು ಅವತ್ತು ಭಾಳ ಜನ ಕರ್ಕೊಂಡ್ಬಂದರು. ಸೊ ಇನ್ನೂ ಹೆಚ್ಚು ಮಾಡೋಣ ಸ್ನೇಹಿತರೆ. ನಾನು ಈ ಕೋರ್ಸ್ ಕಂಪ್ಲೀಟ್ ಮಾಡಿ ಯೂನಿವರ್ಸಿಟಿ, ಡೈರೆಕ್ಟ್ ಸೆಲ್ಲಿಂಗ್ ಯೂನಿವರ್ಸಿಟಿ, ನಮ್ಮ ಎಲ್ಲ ಭಾರತದಲ್ಲಿ ಇರುವಂಥ, ಕರ್ನಾಟಕದಲ್ಲಿ ಇರುವಂಥ ಯೂನಿವರ್ಸಿಟಿಗೂ ನಾನು ಟೈಅಪ್ ಮಾಡಿಸ್ಬೇಕು ಅಂತ ಹೋರಾಟಗಳನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಸಾಥ್ ಇರಲಿ. ಇನ್ನೊಂದು ಗುಡ್ ನ್ಯೂಸ್ ಇದೆ. ನೆಟ್ವರ್ಕ್ ಇನ್ಸೈಟ್ ಅನ್ನೋ ಮಾಸಪತ್ರಿಕೆ ಕೂಡ ನಾನು ಬಿಡುಗಡೆ ಮಾಡಿದ್ದೀನಿ. ನೆಟ್ವರ್ಕ್ ಒಳನೋಟ ಅನ್ನೋದು ಕನ್ನಡದಲ್ಲಿದೆ. ಸೊ ಇದು ತಿಂಗಳ ನಿಮ್ಮ ಮನೆಗೆ ಬರುತ್ತೆ. ನಿಮಗೆ ಮಾಸಪತ್ರಿಕೆ ಬೇಕು ಅಂತಂದೇಳಿದ್ರೆ 9739313938 ಇದು ನನ್ನ ಪರ್ಸ್ನಲ್ ವಾಟ್ಸಪ್ ನಂಬರು, ಕಾಲಿಂಗ್ ನಂಬರ್. ನೀವು ನನಗೆ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಾಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಈ ಪತ್ರಿಕೆನ ತೊಗೋಬೋದು, ಪುಸ್ತಕನೂ ತೊಗೋಬೋದು. ಹಾಗೂ ನನ್ನ ಟ್ರೈನಿಂಗ್ ಕೂಡ ಆನ್ಲೈನಲ್ಲಿ ನಾನು ಕೊಡ್ತಾ ಇರ್ತೀನಿ. ನಿಮಗೆ ಬೇಕಂದರೆ ತೊಗೋಬೋದು. ಈ ವಿಡಿಯೋನ ವೈರಲ್ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಶೂರಿನ್ ಯೂನಿವರ್ಸಿಟಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕೋರ್ಸನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಶರತ್ ಅನ್ನೋರು ಕಲಿತಾ ಇದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬ ಡೆವಲಪ್ ಆಗಿದೆ ಅಂತ. ಯಾರು ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಸರಿ ಇಲ್ಲ ಅಂತ ಹೇಳಿದಾರಲ್ಲ, ಅವ್ರ ಹತ್ರ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತಾ ಇರ್ತೀನಿ, ಒಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ ಬರ್ತಾ ಇರ್ತೀನಿ. ಸೊ ಈಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 5 ನಿಮಿಷದಲ್ಲಿ. ಕಂಪ್ಲೇಂಟ್ಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಅಂತ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಮತ್ತು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ರನ್ ಮಾಡುವಾಗ, ನಡೆಸುವಾಗ ಬರುವಂತಹ TDS ಹೆಂಗೆ ಕಟ್ಟಬೇಕು, GST ಹೇಗೆ ಕಟ್ಟಬೇಕು, ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಗಿರಬೇಕು, ಇದ್ರ ಬಗ್ಗೆ ಈ ಸಬ್ಜೆಕ್ಟ್ ಇದೆ. ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ. ನಾನು ಆನ್ಲೈನ್ ಕ್ಲಾಸ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ನೀವು ನೆನ್ಪಿಡ್ಕೊಳ್ಳಿ ಅಷ್ಟು. MLM ಅಂತ ಬಂದರೆ, ಕರ್ನಾಟಕ ಅಂತ ಬಂದರೆ, ಕನ್ನಡ ಅಂತ ಬಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಶರತ್ ಇದ್ದಾನೆ ಅಂತ ಮರಿಬೇಡಿ. ನಾನು ನಿಮಗೆ ಸಹಾಯ ಮಾಡ್ತೀನಿ. ಒಂದು ಸಲ ಭೇಟಿ ಕೊಡಿ, ಒಂದು ಸಲ ಕ್ಲಾರಿಟಿ ತೊಗೊಳ್ಳಿ. ಆಮೇಲೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಯಾವುದೇ ಕಂಪ್ನಿ ಮಾಡಿ, ಏನೇ ಮಾಡಿ, ದಟ್ ಈಸ್ ಯುವರ್ ವಿಶ್. ಬಟ್ ಒಂದು ಸಲ ನನಗೆ ಭೇಟಿ ನೀಡಿ ಸ್ನೇಹಿತರೆ. ನನಗೆ ಗೊತ್ತಿರೋದನ್ನು ನಿಮಗೆ ಹಂಚ್ಕೊತೀನಿ. ಯಾಕಂದರೆ ನಾನು ಇದ್ರ ಬಗ್ಗೆ ಓದಿದ್ದೀನಿ, ತಿಳ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಹೇಳ್ತೀನಿ. ನಾನು ಓದಿದ್ದು ವೇಸ್ಟ್ ಆಗಬಾರ್ದಲ್ಲ. ಸೊ ನಿಮ್ಮ ಹತ್ರ ಹಂಚ್ಕೊತೀನಿ. ಆನ್ಲೈನ್ ಕ್ಲಾಸಸ್ಸು ಮಾಡ್ತೀನಿ. ನಿಮಗೆ ಆಫೀಸಿಗೆ ಬನ್ನಿ, ಬೆಂಗಳೂರಲ್ಲಿ ನನ್ನ ಆಫೀಸ್ ಇದೆ, ಮೀಟ್ ಆಗೋಣ. ಬಟ್ ಕ್ಲಾರಿಟಿ ತೊಗೊಳ್ಳಿ. ನನ್ನ ಬಗ್ಗೆ ಯಾವುದೇ ಅಪಪ್ರಚಾರ ಇರಲಿ, ಯಾವುದೇ ಒಳ್ಳೆ ಪ್ರಚಾರ ಇರಲಿ, ನಂಬೇಡಿ. ಓಕೆ. ಸೊ ನೇರವಾಗಿ ನನ್ನ ನಂಬರ್ 9739313938 ಹೇಳಿದಿರಲ್ಲ, ಆ ನಂಬರಿಗೆ ಫೋನ್ ಮಾಡಿ ಕ್ಲಾರಿಟಿ ತೊಗೊಳ್ಳಿ, ಮಾತನಾಡಿ, ಭೇಟಿಯಾಗಿ ನೀವು ಬನ್ನಿ.
ತಂಡದೊಂದಿಗೆ ಬನ್ನಿ, ಸಿಂಗಲ್ ಆಗಿ ಬನ್ನಿ, ಎಲ್ಲ ವಿಷಯನ ಮಾತಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಬಂಧಪಟ್ಟಿರುವಂಥ ಎಲ್ಲ ವಿಷಯನ ನಿಮ್ಮ ಹತ್ರ ನಾನು ಹಂಚ್ಕೊಳೋದಕ್ಕೆ ರೆಡಿ ಇದ್ದೀನಿ. ನಾನು ನಿಮ್ಮ ಗುರು ಆಗಿ, ವೆಲ್ ವಿಷರ್ ಆಗಿ, ನಿಮ್ಮ ಬ್ರದರ್ ಆಗಿ, ನಿಮ್ಮ ಅಪ್ಲೈನ್ ಆಗಿ, ನಿಮ್ಮ ಹೆಲ್ಪ್ ಆಗಿ, ನಿಮ್ಮ ಗೈಡ್ ಆಗಿ ನಿಮ್ಮ ಜೊತೆ ನಾನು ಇರೋದಕ್ಕೆ ಯಾವಾಗಲೂ ಸಿದ್ಧವಾಗಿದ್ದೇನೆ. ಸೊ ಥ್ಯಾಂಕ್ ಯು, ಲವ್ ಯು ಆಲ್. ಆದಷ್ಟು ಜಲ್ದಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋನ ಎಲ್ಲರಿಗೂ ಹಂಚ್ಕೊಳ್ಳಿ, ನಿಮ್ಮ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ, ಕಮೆಂಟ್ಸ್ ಮಾಡಿ. ಸಿ ಯು, ಬಾಯ್.